ಇವತ್ತಿನ ವಿಡಿಯೋದಲ್ಲಿ ನಾನು ITBP ಕಾನ್ಸ್ಟೇಬಲ್ಗೆ ತಿಳಿಸ್ಕೊಡ್ತೇನೆ. ಇದರ ಪೋಸ್ಟ್ ನೇಮ್ ಬಂದ್ಬಿಟ್ಟು ITBP ಕಾನ್ಸ್ಟೇಬಲ್. ಇದು ಕಿಚನ್ ಸರ್ವಿಸ್ ಆಗಿರುತ್ತೆ. ಈ ರಿಕ್ರೂಟ್ಮೆಂಟ್ 2024ರ ಅಧಿಸೂಚನೆ ಆಗಿರುತ್ತೆ. ಇದು ಪೋಸ್ಟ್ ಆದ ದಿನಾಂಕ 12/8/2024. ಟೋಟಲ್ ವೇಕೆನ್ಸಿ 890. ಇದು ಗ್ರೂಪ್ ಸಿಯ ಒಂದು ಅಧಿಸೂಚನೆ ಆಗಿರುತ್ತೆ. ಅಪ್ಲಿಕೇಶನ್ ಫೀಸ್ ನೋಡೋದಾದರೆ ಈ ಥರ ಅಪ್ಲಿಕೇಶನ್ ಫೀಸ್ 100 ರೂಪೀಸ್ ಆಗಿರುತ್ತೆ, 100 ರೂಪಾಯಿಗಳು. ಹಾಗೆ SC/ST ಮತ್ತು ವುಮೆನ್ ಎಕ್ಸ್ ಸರ್ವಿಸ್ ಮ್ಯಾನ್ ಕ್ಯಾಂಡಿಡೇಟ್ಸ್ಗೆ ಯಾವುದೇ ಶುಲ್ಕ ಇರುವುದಿಲ್ಲ. ಇದರ ಪೇಮೆಂಟ್ ಮೆಥಡ್ ನೋಡೋದಾದರೆ ಆನ್ಲೈನ್ ಮುಖಾಂತರವೇ ಇದಕ್ಕೆ ದುಡ್ಡನ್ನು ಅಪ್ಲೈ ಮಾಡಬೇಕಾಗುತ್ತೆ, ಆನ್ಲೈನಾಗೆ ಪೇ ಮಾಡಬೇಕಾಗುತ್ತೆ. ಇದು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದರೆ ಸ್ಟಾರ್ಟ್ ಆಗುವಂಥ ದಿನಾಂಕ ಮತ್ತು ಪೇಮೆಂಟ್ ಆಫ್ ಫೀ ದಿನಾಂಕ 2/9/2024 ಸ್ಟಾರ್ಟ್ ಆಗುತ್ತೆ. ಹಾಗೆ ಕೆಳಗಡೆ ನೋಡೋದಾದರೆ ಲಾಸ್ಟ್ ಡೇಟ್ 1/10/2024 11:59 PM ಇದು ಕ್ಲೋಸ್ ಆಗುತ್ತೆ. ಯಾರೇ ಅಪ್ಲಿಕೇಶನನ್ನು ಹಾಕಿದ್ರು ಕೂಡ ಇಷ್ಟೊಳಗಡೆ ಅಪ್ಲಿಕೇಶನ್ ಹಾಗೂ ಪೇಮೆಂಟನ್ನು ಕ್ಲಿಯರ್ ಮಾಡಬೇಕಾಗುತ್ತೆ. ಹಾಗೆ ಏಜ್ ಎಷ್ಟಿರಬೇಕಾಗತ್ತೆ ಅಂದರೆ ನೀವು ಇದನ್ನು ಅಪ್ಲೈ ಮಾಡಬೇಕಾದ್ರೆ ನಿಮ್ಮ ಏಜ್ ಕನಿಷ್ಠ 18 ವರ್ಷ ಆಗಿರಲೇಬೇಕಾಗತ್ತೆ. ಹಾಗೆ ಗರಿಷ್ಠ ವಯಸ್ಸು 25 ವರ್ಷ ಒಳಗಡೆ ಇರೋರು ಈ ಒಂದು ಅಪ್ಲಿಕೇಶನ್ಗೆ ಅರ್ಜಿ ಸಲ್ಲಿಸ್ಬೋದು. ಹಾಗೆ ಇದರ ಕ್ವಾಲಿಫಿಕೇಷನ್ ಏನೆಲ್ಲ ಆಗಿರಬೇಕು ಅಂತ ಕೇಳೋದಾದರೆ 10th ಕ್ಲಾಸ್ ಮತ್ತು ಕೋರ್ಸ್ ಇನ್ ಫುಡ್ ಪ್ರೊಡಕ್ಷನ್ ಆರ್ ಕಿಚನ್ ಈ ಒಂದು ಸಂಬಂಧಪಟ್ಟಾಗಿ ಫುಡ್ ಪ್ರೊಡಕ್ಷನ್ ಕೋರ್ಸಲ್ಲಿ ಸಂಬಂಧಪಟ್ಟಾಗಿ ಒಂದು ನಿಮ್ಮ ಕೋರ್ಸ್ ಕಂಪ್ಲೀಟ್ ಆಗಿರಬೇಕಾಗುತ್ತೆ. ಇದ್ರೆ ಮಾತ್ರ ಇದನ್ನು ನೀವು ಅಪ್ಲೈ ಮಾಡೋಕ್ಕಾಗುತ್ತೆ. ಹಾಗೆ ಇದರ ಅಪ್ಲೈ ಮಾಡುವಂಥ ದಿನಾಂಕ ಅವೈಲೇಬಲ್ ಆಗೋದು 2/9/2024. ಇದರ ಡೀಟೇಲ್ ನೋಟಿಫಿಕೇಶನ್ ಕೂಡ 2/9/2024 ರಿಲೀಸ್ ಆಗುತ್ತೆ. ಅಲ್ಲಿವರೆಗೆ ಇದು ಓಪನ್ ಆಗೋದಿಲ್ಲ. ಅಪ್ಲೈ ಮಾಡಬೇಕಂದ್ರೆ ವೇಟ್ ಮಾಡಿ. ನೀವು ಅಪ್ಲೈ ಮಾಡೋದಾದರೆ ಅಪ್ಲೈ ಮಾಡೋ ಡೇಟ್ನಿಂದ ಬೇಗನೆ ಮಾಡಿ. ಲಾಸ್ಟ್ ಡೇಟ್ನಲ್ಲಿ ತುಂಬ ಸರ್ವರ್ ಬಿಸಿ ಬರೋದ್ರಿಂದ ಯಾವುದೇ ಥರ ನಿಮ್ಮದು ಪೇಮೆಂಟ್ ಮೆಥಡ್ ಆಗಲಿ ಅಪ್ಲಿಕೇಶನ್ ಓಪನ್ ಆಗೋದಿಲ್ಲ. ಅದಕ್ಕೆ ನೀವು ಆದಷ್ಟು ಬೇಗನೆ ಈ ಅಪ್ಲಿಕೇಶನ್ನ ಕಂಪ್ಲೀಟ್ ಮಾಡಿ. ಇದಾಗಿರುತ್ತೆ ಇವತ್ತಿನ ಇನ್ಫಾರ್ಮೇಷನ್.